ಓಂ ಗುರುಭ್ಯೋ ನಮಃ. ಗುರು ಶ್ರೀ ರಾಘವೇಂದ್ರ ಸ್ವಾಮಿಯೇ ನಮಃ. ಸಮಸ್ತ ಕನ್ನಡ ನಾಡಿನ ಜನತೆಗೆ ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್ ಮಾಡುತ್ತಿರುವ ನಮಸ್ಕಾರಗಳು. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯುಗಾದಿ ಅಂದರೆ ಹೊಸ ಕನಸುಗಳು ಈಡೇರುವಂತ ಒಂದು ಕಾಲ. ಹಾಗೆ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಯುಗಾದಿ ಹೊಸ ವರ್ಷದ ಪ್ರಾರಂಭ. 2026ರ ಈ ಒಂದು ಯುಗಾದಿ ಕಳೆದ ನಂತರ ಮೀನ ರಾಶಿಯವರ ವರ್ಷ ಭವಿಷ್ಯ ಯಾವ ರೀತಿ ಇದೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಇನ್ನು ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಕೊನೆವರೆಗೂ ವಿಡಿಯೋ ನೋಡಿ. ಹಾಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಗ್ರಹ ಸಂಚಾರದಲ್ಲಿ ಶನಿ ನಿಮ್ಮ ರಾಶಿಯಲ್ಲಿ 1ನೇ ಮನೆಯಲ್ಲಿ ಇರುತ್ತಾನೆ. ಇದನ್ನ ಜನ್ಮ ಶನಿ ಎಂದು ಕರೆಯುತ್ತಾರೆ. ಶನಿ ದೇವ ನಿಮ್ಮ ತಲೆಯ ಮೇಲೆ ಕೂರುವುದರಿಂದ ನಿಮ್ಮ ಜವಾಬ್ದಾರಿಗಳು ಹೆಚ್ಚಾಗುತ್ತದೆ. ಲೈಫ್ ಮೇಲೆ ಹೊಸ ಪಾಠ ಕಲಿಸುತ್ತಾನೆ. ಗುರು ಜೂನ್ ತನಕ 3ನೇ ಮನೆಯಲ್ಲಿ ಇರೋದ್ರಿಂದ ಸ್ವಲ್ಪ ಪ್ರಮಾಣದಲ್ಲಿ ಕಿರಿಕಿರಿ ಮಾಡುತ್ತಾನೆ. ಜೂನ್ ಕಳೆದ ನಂತರ ಇದು 4ನೇ ಮನೆಗೆ ಪಾದಾರ್ಪಣೆ ಮಾಡೋದ್ರಿಂದ ಇದು ಒಂದು ದೊಡ್ಡ ರೀತಿಯಲ್ಲಿ ಒಂದು ಯಶಸ್ಸು ತಂದುಕೊಡುವಂತ ಸಂಗತಿ. ಗುರು 4ನೇ ಮನೆಗೆ ಪಾದಾರ್ಪಣೆ ಮಾಡಿದ ಮೇಲೆ ಹೊಸ ಗಾಡಿ ಅಥವಾ ಮನೆ ಕಟ್ಟುವಂತ ಯೋಗಗಳು ನಿಮಗೆ ಕಂಡು ಬರುವಂತದ್ದು. ರಾಹು 12ನೇ ಮನೆಯಲ್ಲಿ ಇರೋದ್ರಿಂದ ಅನಗತ್ಯ ಖರ್ಚು ವೆಚ್ಚಗಳು ಹೆಚ್ಚಾಗುವಂತ ರೂಪದಲ್ಲಿ ನೋಡಿಕೊಳ್ಳುತ್ತಾನೆ. ಕೇತು 6ನೇ ಮನೆಯಲ್ಲಿ ಇರೋದ್ರಿಂದ ರೋಗ ರುಜಿನಗಳು ನಿವಾರಣೆಯಾಗಿ ಅದರಿಂದ ಜಯ ಸಿಗುವಂತದ್ದು. ಇನ್ನು ಆರ್ಥಿಕ ವಿಚಾರದ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ರಾಹು 12ನೇ ಮನೆಯಲ್ಲಿ ಇರೋದ್ರಿಂದ ಹಣ ನಿಮಗೆ ಸಾಕಷ್ಟು ಬರುವಂಥದ್ದು ಲಾಭದಾಯಕವಾಗಿ. ಆದರೆ ಯಾವುದಾದ್ರೂ ಒಂದು ವಿಚಾರದಿಂದ ಹಣ ನಿಮಗೆ ಬಂದಿರತಕ್ಕಂಥ ಹಣ ಹೆಚ್ಚಿನ ರೂಪದಲ್ಲಿ ಖರ್ಚಾಗುವಂಥದ್ದಿರುತ್ತೆ. ಜೂನ್ ನಂತರ ಆಸ್ತಿ ಖರೀದಿ ಮಾಡಲು ನಿಮಗೆ ಒಳ್ಳೆ ಸಮಯ ಇದೆ. ಈ ವರ್ಷ ಹಣವನ್ನು ಯಾರಿಗೂ ಸಾಲದ ರೂಪದಲ್ಲಿ ಕೊಡ್ಲಿಕ್ಕೆ ಹೋಗ್ಬೇಡಿ, ವಾಪಸ್ ಬರೋದು ಸಹ ಕಷ್ಟ ಇದೆ. ವೃತ್ತಿ ಮತ್ತು ಉದ್ಯೋಗದ ವಿಚಾರದ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ಆಫೀಸ್ನಲ್ಲಿ ಶನಿದೇವ ನಿಮಗೆ ಫುಲ್ ಟೆಸ್ಟ್ ಮಾಡ್ತಾನೆ. ಕೆಲಸದ ಲೋಡ್ ಜಾಸ್ತಿ ಇರುತ್ತದೆ. ಮೇಲಧಿಕಾರಿಗಳಿಂದ ಸಣ್ಣ ಪುಟ್ಟ ವಾದ ವಿವಾದಗಳಾಗುವಂಥದ್ದು. ಆದರೆ ತಾಳ್ಮೆ ಕಳ್ಕೊಳ್ಳಿಕ್ಕೆ ಹೋಗ್ಬೇಡಿ. ನೀವೇನಾದರೂ ಒಂದು ಕ್ರಿಯೇಟಿವ್ ಫೀಲ್ಡ್ ಅಥವಾ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಇದ್ದರೆ ಒಳ್ಳೆ ಯಶಸ್ಸು ಸಿಗುವಂಥದ್ದು. ನಿಮ್ಮ ಐಡಿಯಾಗಳು ಸಕ್ಸಸ್ ಆಗಲು ಸ್ವಲ್ಪ ಎಫರ್ಟ್ ಬೇಕಾಗುತ್ತದೆ ಅಷ್ಟೇ. ಇನ್ನು ಮೇನ್ ಆಗಿ ವ್ಯವಹಾರದ ವಿಚಾರದ ಬಗ್ಗೆ ನೋಡೋದಾಯ್ತು ಅಂತ ಹೇಳಿದ್ರೆ, ಶನಿ ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ ಹೊಸ ಕೆಲಸ ಮಾಡಲು ಇದು ಸೂಕ್ತವಲ್ಲ. ಇರುವುದನ್ನೇ ಉಳಿಸಿಕೊಳ್ಳುವುದು ಅತಿ ಹೆಚ್ಚು ಮುಖ್ಯವಾಗಿರುವಂಥದ್ದು. ವ್ಯಾಪಾರದಲ್ಲಿ ಸಣ್ಣ ಪುಟ್ಟ ನಷ್ಟ ಆಗುವಂಥ ಸಂಭವಗಳು ಇರುವಂಥದ್ದು. ಆದರೆ ಪಾರ್ಟ್ನರ್ಶಿಪ್ನಲ್ಲಿ ಪಾರದರ್ಶಕತೆ ಇದ್ದರೆ ಅದು ವ್ಯಾಪಾರದಲ್ಲಿ ಅತಿ ಹೆಚ್ಚು ಲಾಭ ತಂದು ಕೊಡುತ್ತದೆ. ಇನ್ನು ಪ್ರೀತಿ ಮತ್ತು ಕುಟುಂಬದ ವಿಚಾರದ ಬಗ್ಗೆ ನೋಡೋದಾಯ್ತು ಅಂತ ಹೇಳಿದ್ರೆ, ಶನಿಯ ಒಂದು ಪ್ರಭಾವದಿಂದ ನಿಮ್ಮ ಮಾತಿನ ಮೇಲೆ ಒಂದು ಹತೋಟಿ ಇರಲಿ. ಮನೆಯವರ ಜೊತೆಗೆ ಸಣ್ಣ ಪುಟ್ಟ ವಿಚಾರಕ್ಕೆ ಜಗಳ ಆಡ್ಲಿಕ್ಕೆ ಹೋಗಬೇಡಿ. ನಿಮ್ಮ ಒಂದು ಮನೆಯಲ್ಲಿ ತಾಯಿಯ ಒಂದು ಆರೋಗ್ಯ ಸುಧಾರಿಸುತ್ತದೆ. ಪ್ರೇಮಿಗಳಿಗೆ ಇದೊಂದು ಅಗ್ನಿ ಪರೀಕ್ಷೆಯ ಕಾಲ ಅಂತಲೇ ಹೇಳ್ಬೋದು. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬ್ರೇಕಪ್ ಮಟ್ಟಕ್ಕೆ ಹೋಗುವಂಥ ಸಾಧ್ಯತೆಗಳು ಬಹಳ ಇದೆ. ಹಾಗಾಗಿ ಪ್ರೀತಿಯ ಮೇಲೆ ಒಂದು ನಂಬಿಕೆ ಇರಲಿ. ಯಾರೆಲ್ಲ ಒಂದು ಸಿಂಗಲ್ಸ್ ಆಗಿದ್ದೀರಾ, ಜೂನ್ ನಂತರ ನಿಮಗೆ ಒಂದು ಒಳ್ಳೆ ಸೂಕ್ತವಾಗಿರ್ತಕ್ಕಂಥ ಸಮಸ್ಯೆಗಳು ಬಗೆಹರಿಯುತ್ತದೆ. ಇನ್ನು ಆರೋಗ್ಯದ ವಿಚಾರದ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ಶನಿ ನಿಮ್ಮ ರಾಶಿಯಲ್ಲಿ ಇರೋದ್ರಿಂದ ಮಾನಸಿಕ ಒತ್ತಡಗಳು ದೂರವಾಗುತ್ತದೆ. ಕಾಲು ಮತ್ತು ಮೊಳಕೈನ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳು ಬಹಳ ಇದೆ. ದಿನ ನೀವು ಯೋಗ ಮಾಡೋದ್ರಿಂದ ನಿಮ್ಮ ಎನರ್ಜಿ ಲೆವೆಲ್ ಹೈ ಆಗುವಂಥದ್ದು. ನಿಮ್ಮ ಒಂದು ರಾಶಿಯವರ ಒಂದು ಅದೃಷ್ಟ ಸಂಖ್ಯೆ ಮತ್ತು ಬಣ್ಣದ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ಅದೃಷ್ಟವಾಗಿರ್ತಕ್ಕಂಥ ಸಂಖ್ಯೆ 3 ಮತ್ತು 7. ಅದೃಷ್ಟವಾಗಿರ್ತಕ್ಕಂಥ ಬಣ್ಣ ಹಳದಿ ಮತ್ತು ಬಿಳಿ. ಈ ಒಂದು ರಾಶಿಯವರ ಒಂದು ಶುಭ ದಿನ ಗುರುವಾರ. ಗುರು ರಾಘವೇಂದ್ರ ಸ್ವಾಮಿ ಅವರ ಒಂದು ಆರಾಧನೆ ಮಾಡಿ ಅತಿ ಹೆಚ್ಚು ಒಳ್ಳೆಯದಾಗುವಂಥದ್ದು. ನಿಮ್ಮ ಅದೃಷ್ಟ ಹೆಚ್ಚಾಗಲು ನಾನು ಹೇಳುವಂಥ ಕೆಲವೊಂದಿಷ್ಟು ಕೆಲಸ ಕಾರ್ಯಗಳನ್ನು ಮಾಡಿ. ಪ್ರತಿ ಶನಿವಾರದಂದು ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಪ್ರತಿದಿನ ಗುರು ಚರಿತ್ರೆಯನ್ನು ಪಠಿಸಿ. ಒಟ್ಟಾರೆ ಹೇಳೋದಾದರೆ ಯುಗಾದಿ ವರ್ಷ ಭವಿಷ್ಯ ಮೀನರಾಶಿಯವರಿಗೆ ಹೊಸ ಪಾಠ ಹಾಗೂ ಹಿರಿಯರ ಒಂದು ಆಶೀರ್ವಾದದ ವರ್ಷ ಅಂತಲೇ ಕರೆಯಲಾಗುತ್ತದೆ. ನಿಮ್ಮದು ಕೂಡ ಮೀನರಾಶಿ ಆಗಿದ್ದರೆ ಓಂ ರಾಘವೇಂದ್ರ ಸ್ವಾಮಿ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ವಿಡಿಯೋನ ಅತಿ ಹೆಚ್ಚು ನೀವು ಶೇರ್ ಮಾಡಿ. ಹಾಗೂ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಆಗಿರಲಿ, ಪ್ರೀತಿ ಪ್ರೇಮದಲ್ಲಿ ತೊಂದರೆ, ಗಂಡ ಹೆಂಡತಿ ಸಮಸ್ಯೆ, ಮನೆಯಲ್ಲಿ ಆಸ್ತಿ ವಿಚಾರ, ಕೋರ್ಟ್ ಕೇಸ್ ವಿಚಾರ, ಇನ್ನು ಮುಂದಾದ ಯಾವುದೇ ಸಮಸ್ಯೆ ಇದ್ದರೂ ನೇರವಾಗಿ ಬಂದು ನಮ್ಮನ್ನು ಭೇಟಿ ಮಾಡಿ. ದೂರದ ಊರಿನವರಿಗೆ ವಿಡಿಯೋ ಕಾಲ್ ಮುಖಾಂತರ ಅಥವಾ ಫೋನಿನ ಮುಖಾಂತರ ಪರಿಹಾರ ತಿಳಿಸಿಕೊಡಲಾಗುತ್ತದೆ. ಧನ್ಯವಾದಗಳು.